ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 100ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಅಧ್ಯಯನದ ಒಂದು ಸರಣಿಯಲ್ಲಿ ಈಗ 99 ಸಂಚಿಕೆಗಳನ್ನು ಪೂರೈಸಿ ಇದು 100ನೇ ಸಂಚಿಕೆ. ಅಂದರೆ 464ನೇ ವಚನದಿಂದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. 5ರಿಂದ 6 ವಚನಗಳನ್ನು ಈ ಸಂಚಿಕೆಯಲ್ಲಿ ನಾವು ಅರಿಯುವ ಪ್ರಯತ್ನವನ್ನು ಮಾಡೋಣ. ಈ ವಚನಗಳು ಭಕ್ತನ ಪ್ರಸಾದಿ ಸ್ಥಳದಲ್ಲಿ ಬರ್ತಾ ಇವೆ. ಭಕ್ತ ಅಂತಂದರೆ ನಾವು ಹಿಂದೆ ತಿಳಿದುಕೊಂಡಿರೋ ಪ್ರಕಾರ ಅಲ್ಲಿ ಶ್ರದ್ಧಾಭಕ್ತಿ ಇರುತ್ತೆ. ಪ್ರಸಾದಿ ಅಂತಂದರೆ ಅಲ್ಲಿ ಅವಧಾನ ಭಕ್ತಿ ಇರುತ್ತೆ. ಅಂದರೆ ಏನು ಇವು ವ್ಯತ್ಯಾಸ ಅಂದರೆ, ಒಂದು ಕ್ರಿಯೆಯನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಮೊಟ್ಟ ಮೊದಲಿಗೆ ಶ್ರದ್ಧೆ ಅನ್ನೋದು ಇರಬೇಕು. ಆ ಶ್ರದ್ಧೆ ಮುಂದೆ ಏನಾಗುತ್ತೆ, ನಿಷ್ಠೆಯಾಗಿ ಪರಿವರ್ತನೆ ಆಗುತ್ತೆ. ಶ್ರದ್ಧೆ ಗಟ್ಟಿಗೊಂಡು ನಿಷ್ಠೆಯಾಗಿ ಪರಿವರ್ತನೆ ಆಗುತ್ತೆ. ಆ ನಿಷ್ಠೆ ಇನ್ನೂ ಗಟ್ಟಿಗೊಂಡು ನಂತರ ತನ್ನ ಕ್ರಿಯೆಯಲ್ಲಿ ಅದು ಅವಧಾನ ಅಂತ ಕರೆಸ್ಕೊಳ್ತಾ ಇದೆ. ಮುಂದೆ ಅವಧಾನ ಅಂತಂದರೆ ಎಚ್ಚರಿಕೆ, ಸಾವಧಾನ, ಎಚ್ಚರಿಕೆ. ಮಾಡುವ ಕ್ರಿಯೆಗಳಲ್ಲಿ ಅತ್ಯಂತ ಜಾಗರೂಕನಾಗಿರುವುದು. ಶ್ರದ್ಧೆ ಇರಬೇಕು, ಶ್ರದ್ಧೆಯ ಜೊತೆಗೆ ಜಾಗ್ರತೆ ಇರಬೇಕು ಮಾಡುವಂಥ ಕ್ರಿಯೆಗಳು. ಶ್ರದ್ಧೆ ಇದೆ ಅಂದುಬಿಟ್ಟು ಹೆಂಗೆಂಗೋ ಮಾಡೋದಲ್ಲ ಕ್ರಿಯೆಗಳನ್ನು. ಅಲ್ಲಿ ಅತ್ಯಂತ ಎಚ್ಚರಿಕೆಯಿಂದ, ಸಾವಕಾಶದಿಂದ, ಅದಕ್ಕೆ ಅವಧಾನ ಭಕ್ತಿ ಅಂತ ಕರೀತಾರೆ. ಆ ಅವಧಾನವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು, ಎಚ್ಚರಿಕೆಯನ್ನು ಅಳವಡಿಸಿಕೊಂಡು ಕ್ರಿಯೆಗಳನ್ನು ಮಾಡ್ತಾ ಹೋಗಬೇಕು. ಅದಕ್ಕೆ ಭಕ್ತನ ಪ್ರಸಾದಿ ಸ್ಥಳ ಅಂತ ಕರೀತಾ ಇದ್ದಾರೆ. ಇದು ಕೇವಲ ಆಧ್ಯಾತ್ಮಿಕ ಮಾರ್ಗ ಅಂತ ಅಲ್ಲ, ದೈನಂದಿನ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಾವು ಎಲ್ಲ ಕ್ರಿಯೆಗಳಲ್ಲೂ ಈ ವಿಚಾರಗಳನ್ನು, ಈ ರೀತಿಯಾದಂಥ ನಡವಳಿಕೆಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಆ ಕ್ರಿಯೆಯಲ್ಲಿ ಸಾಫಲ್ಯವನ್ನು ಕಾಣಬಹುದು, ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂದರೆ ಈ ಮಾರ್ಗವನ್ನು ಹಿಡಿದು ಹೋದಾಗ. ಇದು ಕೇವಲ ಭಕ್ತಿ ಮಾರ್ಗ, ಅಪ್ಪ ನನಗೂ ಭಕ್ತಿ ಇಲ್ಲ, ನಾನು ಲೌಕಿಕ ಜೀವನದಲ್ಲಿರುವವನು, ನನಗೂ ಈ ವಚನಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಯಾಕೆ ಅಂತಂದರೆ ವಚನಗಳು ಮನುಷ್ಯನನ್ನು ಸರ್ವಾಂಗೀಣವಾಗಿ ಎತ್ತರಿಸ್ತವೆ. ಅದು ಭಕ್ತಿ ಮಾರ್ಗವೇ ಇರಲಿ, ಲೌಕಿಕ ಮಾರ್ಗವೇ ಇರಲಿ. ಶರಣರಿಗೆ ಭಕ್ತಿ ಮಾರ್ಗ ಬೇರೆ ಅಲ್ಲ, ಲೌಕಿಕ ಮಾರ್ಗ ಬೇರೆ ಅಲ್ಲ. ಲೌಕಿಕವನ್ನೇ ಪರಮಾರ್ಥವನ್ನಾಗಿ ಮಾಡಿದಂಥವರು ಶರಣರು. ಹಾಗಾಗಿ ಬಸವಣ್ಣನವರ ಭಕ್ತಿಯ ವೈಶಿಷ್ಟ್ಯವೇ ಬೇರೆ. ಅದು ಬೇರೆ ಪಂಥಗಳಂತೆ ಭಕ್ತಿ ಅಂದರೆ ದೇವ್ರ ಮುಂದೆ ಭಜನೆ ಮಾಡಿಕೊಂಡು ಕೂತ್ಕೊಳ್ಳೋದಲ್ಲ, ಜೀವನವನ್ನು ಭಕ್ತಿಮಯವಾಗಿ ಮಾಡಿಕೊಳ್ಳುವುದು, ಭಕ್ತಿ ರಸವನ್ನು ಇಡೀ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಹಾಗಾಗಿ ಇಲ್ಲಿ ಭಕ್ತನ ಪ್ರಸಾದಿ ಸ್ಥಳ ಅಂದರೆ ಒಬ್ಬ ವ್ಯಕ್ತಿ ತಾನು ಮಾಡುವ ಸಕಲ ಕ್ರಿಯೆಗಳಲ್ಲಿ ಅತ್ಯಂತ ಎಚ್ಚರಿಕೆಯನ್ನು, ಜಾಗ್ರತೆಯನ್ನು ವಹಿಸುವುದು ಅಂತ ಅರ್ಥ ಮಾಡ್ಕೋಬೇಕು. ಆ ನೆಲೆಯಲ್ಲಿ ಈಗ 464ನೇ ವಚನ ಈ ರೀತಿಯಾಗಿ ಇದೆ. ಆವನಾದಡೇನು ಶ್ರೀ ಮಹಾದೇವನ ನೆನೆವನ ಬಾಯ ತಂಬುಲವ ಮೆಲುವೆ, ಬೀಳುಡುಗೆಯ ಹೊದೆವೆ, ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ. ಈ ಎಲ್ಲ ವಚನಗಳು ಕೂಡ ನಮಗೆ ಭೃತ್ಯಾಚಾರವನ್ನು ಕಲಿಸ್ತಾ ಇದ್ದಾವೆ. ಭೃತ್ಯಾಚಾರ ಅಂತಂದರೆ ಸೇವಕ ಮನೋಭಾವ. ಅಂದರೆ ನನಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಅಲ್ಲ, ನಾನು ಜಗತ್ತಿನ ಸೇವಕ ಅನ್ನುವಂಥ ವಿಚಾರವನ್ನು ನನಗೆ ತಿಳಿಸಿಕೊಡ್ತಾ ಇದ್ದಾವೆ. ಇಲ್ಲಿ ಯಾವೊಬ್ಬ ವ್ಯಕ್ತಿಯೂ ಕೂಡ ಶ್ರೇಷ್ಠ ಅಲ್ಲ, ಜಗತ್ತು ಶ್ರೇಷ್ಠ, ಸೃಷ್ಟಿಯೇ ಶ್ರೇಷ್ಠ. ಈ ಸೃಷ್ಟಿಯಲ್ಲಿ ನಾನೊಂದು ಹುಲುಕಡ್ಡಿ ಇದ್ದ ಹಾಗೆ ಅಥವಾ ಮರಳಿನ ಕಣ ಇದ್ದ ಹಾಗೆ. ಹಾಗಿರಬೇಕಾದ್ರೆ ನಾನು ಇಲ್ಲಿ ಅತ್ಯಂತ ಒಂದು ಸಣ್ಣ ಕಣವಾಗಿರೋದ್ರಿಂದ ನನ್ನ ಕೆಲಸ ಏನು ಅಂತಂದರೆ ಜಗತ್ತಿನ ಸೇವೆಯನ್ನು ಮಾಡುವುದು, ನೊಂದವರ ಬೆಂದವರ ಸೇವೆಯನ್ನು ಮಾಡುವುದು ನನ್ನ ಕರ್ತವ್ಯ ಅಂತ ಪ್ರತಿಯೊಬ್ಬ ಮಾನವನೂ ಭಾವಿಸಬೇಕು. ಆತ ಕಾವಿದಾರಿಯಾಗಿರಲಿ, ಬಿಳಿದಾರಿಯಾಗಿರೋ ವಸ್ತ್ರಧಾರಿಯಾಗಿರಲಿ, ನಮ್ಮ ಹಾಗೆ ಬಣ್ಣದ ಬಟ್ಟೆಯನ್ನು ಹಾಕಿರುವ ಗೃಹಸ್ಥರೇ ಆಗಿರಲಿ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜಗತ್ತಿನ ಸೇವೆ ನನ್ನ ಒಂದು ಕರ್ತವ್ಯ ಅನ್ನುವಂಥ ರೀತಿಯಲ್ಲಿ
ಅದನ್ನು ಭಾವಿಸಿ ಅಳವಡಿಸಿಕೊಳ್ಳುವುದು. ಅದಕ್ಕೆ ಹೇಳ್ತಾರೆ ಇಲ್ಲಿ, ಆವನಾದಡೇನು ಶ್ರೀ ಮಹಾದೇವನ ಬಾಯ ತಂಬುಲವ ಮೆಲುವೆ. ನಾವು ಯಾವ ರೀತಿ ಭೃತ್ಯಾಚಾರವನ್ನು ಅಳವಡಿಸ್ಕೋಬೇಕು ಅಂದರೆ, ಈ ಸಮಾಜದಲ್ಲಿ ಇರುವಂಥವರು, ಸಿಕ್ಕಿರುವಂಥವರು ಯಾರೇ ಆಗಿರಲಿ, ಆವನಾದಡೇನು ಶ್ರೀ ಮಹಾದೇವನ ನೆನೆವನ ಅಂತಂದರೆ, ಮಹಾದೇವನ ನೆನೆಯುವನ ಅಂದರೆ ಸಜ್ಜನರು, ಸದ್ಭಕ್ತರು, ಸದ್ಭಾವಿಗಳು, ಒಳ್ಳೆಯ ನಡೆನುಡಿ ಉಳ್ಳವರು ಅಂತ. ಶ್ರೀ ಮಹಾದೇವನ ನೆನೆವನ ಅಂದರೆ ಸದ್ಭಾವಿಗಳು, ಸಜ್ಜನರು ಅಂತ ಏನು ಕರೆಸ್ಕೋತಾರೆ ಅಥವಾ ಶರಣರು, ಅಂಥವರ ಬಾಯ ತಂಬುಲವ ಮೆಲುವೆ, ಅವರು ಹೇಳಿದಂಥ ವಿಚಾರಗಳನ್ನು ಕೇಳುವೆ ಅಂತ. ಬಾಯ ತಂಬುಲವ ಮೆಲುವೆ ಅಂದರೆ ಅವರ ಬಾಯಿಂದ ಬರುವಂಥ ಪ್ರಸಾದದ ನುಡಿಗಳು ಏನಿವೆ ಅವುಗಳನ್ನು ನಾನು ಮೆಲುಕು ಹಾಕುತ್ತೇನೆ, ಆ ರೀತಿಯಾಗಿ ನಾನು ನಡೆದುಕೊಳ್ಳುತ್ತೇನೆ. ಯಾಕೆಂದರೆ ಅವರು ಜ್ಞಾನಿಗಳಿದ್ದಾರೆ, ಜ್ಞಾನಿಗಳು ಹೇಳಿದಂತೆ ಕೇಳುವುದು ನನ್ನ ಕೆಲಸ ಅಂತ ಇಲ್ಲಿ ಗುರು ಬಸವಣ್ಣನವರು ನಮಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಹಂಕಾರದಿಂದ ಬೀಗಬಾರದು ಅನ್ನುವುದು ಅದರ ಅರ್ಥ. ಬೀಳುಡುಗೆಯ ಹೊದುವೆ ನೋಡಿ, ಅವರು ಹೇಳಿದಂತೆ ಕೇಳುವೆ, ಬೀಳುಡುಗೆಯ ಹೊದುವೆ ಅಂದರೆ ಕೆಲವರು ಜ್ಞಾನಿಗಳು, ಗುರುಗಳು, ಶರಣರು ಓಡಾಡಬೇಕಾದ್ರೆ ಏನು ಮಾಡ್ತಾರೆ, ಬೀಳುಡುಗೆ ಅಂತೇಳಿ ಹಾಕೋದನ್ನು, ನಡೆಮುಡಿ ಅಂತ ಹಾಸುವುದನ್ನು ನೋಡ್ತೀವಿ. ಅವರು ಬಿಟ್ಟು ಹೋದಂಥ ದಾರಿಯಲ್ಲಿ ಬಿದ್ದಂಥ ಬಟ್ಟೆಯನ್ನು ನಾನು ಹೊದಿತೀನಿ ಅಂದರೆ ಅದನ್ನು ನಾನು ಅತ್ಯಂತ ಎಚ್ಚರಿಕೆಯಿಂದ ಅದನ್ನು ತೆಗೆದು ಅವರಿಗೆ ನಡೆಯುವ ದಾರಿಗೆ ಹಾಸ್ತೀನಿ ಅನ್ನುವಂಥ ಭಾವ. ಪಾದರಕ್ಷೆಯ ಕಾಯ್ದು ಬದುಕುವೆ, ಅಂಥ ಶರಣರ ಪಾದರಕ್ಷೆಗಳನ್ನು ಕಾಯ್ದು ಬದುಕುವೆ. ಪಾದರಕ್ಷೆಯನ್ನು ಕಾಯುವುದು ಅಂತಂದರೆ ಅವರ ಸೇವೆಯನ್ನು ಮಾಡಿಕೊಂಡು ಬದುಕ್ತೀನಿ ಅಂತ. ಅಂದರೆ ಅದರ ಅರ್ಥ ಏನು ಅಂದರೆ, ಇಲ್ಲಿ ವ್ಯಕ್ತಿಯೊಬ್ಬ ಅಹಂಕಾರಿಯಾಗಬಾರದು, ಪ್ರಸಾದ ಭಾವದಿಂದ ನಡೆಯಬೇಕು. ನನಗೆ ಜ್ಞಾನಿಗಳು ಏನನ್ನು ಕೊಡ್ತಾರೆ, ವಿಚಾರವಂತರು, ಪ್ರಜ್ಞಾವಂತರು, ಶರಣರು ಏನನ್ನು ತಿಳುವಳಿಕೆಯನ್ನು ಕೊಡ್ತಾರೆ, ಆ ತಿಳುವಳಿಕೆಯ ಪ್ರಕಾರವಾಗಿ ನಾನು ನಡೆಯಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಹಾಗೆ ಪ್ರಯತ್ನ ಪಟ್ಟರೆ ಅದು ನನ್ನ ಭೃತ್ಯಾಚಾರ. ಯಾಕೆ ಅಂದರೆ ಇಲ್ಲಿ ನಾನು ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ಜ್ಞಾನಿಯಾದರೂ ಕೂಡ ಈ ಸೃಷ್ಟಿಯ ಮುಂದೆ ಆತ ಅಜ್ಞಾನಿಯೇ ಆಗಿರ್ತಾನೆ. ಏಕೆಂದರೆ ಸೃಷ್ಟಿಯ ಎಲ್ಲವನ್ನು ತಿಳಿದುಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಕೂಡ ಇನ್ನೊಬ್ಬರು ಕಲಿಯಬೇಕಾದ್ದು ಬಹಳಷ್ಟಿರುತ್ತೆ. ಹಾಗೆ ಒಬ್ಬೊಬ್ಬರಿಂದ ಒಂದೊಂದು ನುಡಿಯನ್ನು ಕಲಿತು ನಾನು ಸರ್ವಜ್ಞನಾದೆ ಅಂತ ಸರ್ವಜ್ಞ ಕವಿ ಹೇಳುವ ಹಾಗೆ ಪ್ರತಿಯೊಬ್ಬರಿಂದನೂ ಕೂಡ ಕಲಿಯೋದು ಇರೋದರಿಂದ ಇಲ್ಲಿ ನಾನು ಭೃತ್ಯ ಅಂದರೆ ಸೇವಕ ಅನ್ನುವಂಥ ವಿಚಾರವನ್ನು ಗುರು ಬಸವಣ್ಣನವರು ತಿಳಿಸಿಕೊಡ್ತಾ, ಪ್ರತಿಯೊಬ್ಬ ವ್ಯಕ್ತಿಯು ಈ ರೀತಿಯಾಗಿ ಭೃತ್ಯದ ಆಚಾರವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ತಾನು ಉನ್ನತ ಸ್ಥಾನಕ್ಕೆ ಅಥವಾ ಮೇಲ್ಸ್ತರಕ್ಕೆ ಅಂದರೆ ಸಮಾಜದಲ್ಲಿ ಕುರ್ಚಿ ಹಾಕ್ಕೊಂಡು ಕೂತ್ಕೊಳ್ಳೋದು ಅಂತ ಅಲ್ಲ, ಭಾವನಾತ್ಮಕವಾಗಿ ಅರಿವಿನ ದೃಷ್ಟಿಯಿಂದ ಮೇಲೆ ಏರಬಹುದು ಅನ್ನುವುದು ಈ ವಚನದ ಒಂದು ತಾತ್ಪರ್ಯ. ಮುಂದಿನ ವಚನ ಈ ರೀತಿಯಾಗಿದೆ. ಒಂದುವನರಿಯದ ಸಂದೇಹಿ ನಾನಯ್ಯ, ನಂಬುಗೆ ಇಲ್ಲದ ಡಂಬಕ ನಾನಯ್ಯ, ನಿಮ್ಮ ನಂಬಿದ ಶರಣರ ಡಿಂಗರಿಗ ನಾನು ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಏನು ಹೇಳ್ತಾರೆ, ಒಂದುವನರಿಯದ ಸಂದೇಹಿ ನಾನಯ್ಯ, ಯಾವುದನ್ನು ಸ್ಪಷ್ಟವಾಗಿ ಅರಿಯುವುದಿಲ್ಲ, ಬರೀ ಸಂದೇಹ ಅಂತಂದರೆ ಒಬ್ಬರು ಏನು ವಿಚಾರವಂತರು, ಒಬ್ಬ ಜ್ಞಾನಿ ಏನಾದರೂ ಹೇಳ್ತಾನೆ ಅಂದರೆ ಅದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳುವ ವ್ಯವಧಾನ ನನ್ನಲ್ಲಿ ಇಲ್ಲ, ಎಚ್ಚರಿಕೆ ನನ್ನಲ್ಲಿಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಬರೀ ಆಡುವ ಮಾತಿಗೆ ಅಡ್ಡಡ್ಡ ಅವ್ರ ಮಾತಿಗೆ ಬರೀ ಪ್ರಶ್ನೆಗಳನ್ನು ಕೇಳ್ತಾ ಉತ್ತರವನ್ನು ಸರಿಯಾಗಿ ಅರಿಯುವ ಪ್ರಯತ್ನವನ್ನು ನಾವು ಮಾಡೋದೇ ಇಲ್ಲ. ಯಾವಾಗಲೂ ಕೂಡ ಜ್ಞಾನಿಗಳು ಹೇಳುವುದನ್ನು ಸರಿಯಾಗಿ ಗಮನವಿಟ್ಟು ಕೇಳಬೇಕು, ನಂತರ ಅದನ್ನು ವಿವೇಚನೆಗೆ ಒಳಪಡಿಸಿಕೊಳ್ಳಬೇಕು. ಇಲ್ಲಿ ವಿವೇಚನೆಗೆ ಒಳಪಡಿಸಬಾರ್ದು ಅಂತಲ್ಲ, ಪ್ರತಿಯೊಂದನ್ನು ಕೂಡ ವಿವೇಚನೆಗೆ ಒಳಪಟ್ಟೇ ನಾವು ಆಚರಣೆಗೆ ತರಬೇಕು. ಆದರೆ ಹೇಳಿದ್ದನ್ನು ಕೇಳಿಸಿಕೊಳ್ಳುವ ಒಂದು ಭೃತ್ಯ, ಆ ಆಚಾರ ನಮ್ಮಲ್ಲಿ ಅಳವಡಬೇಕು ಮೊದಲು. ಇಲ್ಲದೇ ಇದ್ದರೆ ಬರೀ ಸಂದೇಹ, ಎಲ್ಲದರಲ್ಲೂ ಸಂದೇಹವನ್ನು ಹೊಂದಿದ್ರೆ ನಾವು ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂಬುಗೆ ಇಲ್ಲದ ಡಂಬಕ ನಾನಯ್ಯ, ಯಾವುದನ್ನು ನಂಬೋದಿಲ್ಲ, ಬರೀ ಡಂಬಕ ಅಂತಂದರೆ ಒಂಥರ ಒಣಲೊಟ್ಟೆ ಅಂತ ಕರೀತಾರಲ್ಲ, ಒಣಲೊಟ್ಟೆ ಅಂತ ಕರೀತಾರೆ. ಏನೂ ಇಲ್ಲ, ಬರೀ ಡಬ ಮಾತಾಡೋದು ಅಷ್ಟೇ. ಒಳಗೆ ಜ್ಞಾನ ಇರೋದಿಲ್ಲ, ನಮಗೂ ಜ್ಞಾನ ಇರೋದಿಲ್ಲ, ಹೇಳೋದನ್ನು ಕೇಳಿಸ್ಕೊಳ್ಳೋದಕ್ಕೂ ವ್ಯವಧಾನ ಇರೋದಿಲ್ಲ. ಅಂಥವನು ನಾನು, ಹಾಗೆ ಆಗಬಾರದು ಅಂತ ಇಲ್ಲಿ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ನಿಮ್ಮ ನಂಬಿದ ಶರಣರ ಡಿಂಗರಿಗ ನಾವು ಯಾವ ರೀತಿ ಆಗಬೇಕಂತೆ ಅಂದರೆ,
ನಿಮ್ಮ ನಂಬಿದ ಶರಣರ ಡಿಂಗರಿಗ. ನಿಮ್ಮ ನಂಬಿದ ಶರಣರು ಅಂದರೆ ಜ್ಞಾನಿಗಳು ಅಂತ. ಅಂಥ ಜ್ಞಾನಿಗಳು ಹೇಳಿದ ಹಾಗೆ ಕೇಳುವಂಥ ಡಿಂಗರಿಗ ನಾನು. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀನಿ ನಾನು. ಯಾಕೆಂದರೆ ನಾನು ಅಜ್ಞಾನಿ ಇದ್ದೀನಿ. ಅಜ್ಞಾನಿ ಆದಂಥವನು ಸುಜ್ಞಾನಿಗಳು ಹೇಳಿದಂಥ ವಿಚಾರವನ್ನು ಕೇಳಿಸ್ಕೋಬೇಕು ಮೊದಲು. ಹಾಗಾಗಿ ಅವರು ಹೇಳಿದ ಹಾಗೆ ಕೇಳ್ತಾ ಆ ರೀತಿ ನಡೀತಾ ಹೋದರೆ ನಮಗೆ ಸಾಧನಾ ಪಥ ಬಹಳ ಸಲೀಸಾಗುತ್ತೆ. ಎಲ್ಲವನ್ನೂ ಸಂಶಯಾಸ್ಪದವಾದ ದೃಷ್ಟಿಯಿಂದ ನೋಡ್ತಾ ಕೂತ್ಕೊಂಡ್ರೆ ಆಗ ನಮಗೆ ಜ್ಞಾನ ಇದ್ದು ಸಂಶಯದಿಂದ ನೋಡಿದರೆ ಓಕೆ, ನಮಗೆ ಜ್ಞಾನ ಇಲ್ಲ, ಅಜ್ಞಾನದ ಒಂದು ನೆಲಕೂಪದಲ್ಲಿ ಬಿದ್ದಿದ್ದೇವೆ. ಅಂಥವರು ನಾವು ಎಲ್ಲವನ್ನ ಜ್ಞಾನಿಗಳು ಹೇಳುವುದನ್ನೆಲ್ಲ ಸಂಶಯಾಸ್ಪದ ದೃಷ್ಟಿಯಿಂದ ನೋಡ್ತಾ ಕೂತ್ಕೊಂಡ್ರೆ ನಾವು ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ನಾವು ಒಬ್ಬ ಮಠಾಧಿಪತಿಯನ್ನು ನೋಡ್ತಾ ಇದ್ದೇವೆ. ಆತ ಏನು ಮಾಡ್ತಾ ಇದ್ದಾನೆ ಅಂದರೆ, ಮಠಾಧಿಪತಿ ಸ್ವಾಮಿ ಅಂತ ನಾನು ಕರೆಯೋದಿಲ್ಲ. ಯಾಕೆಂದರೆ ಸ್ವಾಮಿ ಅಂತ ಕರಿಬೇಕು ಅಂದರೆ ಯಾರೇ ಒಬ್ಬ ವ್ಯಕ್ತಿಗೆ ಆತ ಸ್ವಾಮಿತ್ವವನ್ನು ಹೊಂದಿರಬೇಕಾಗತ್ತೆ. ತನ್ನ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಆಡುವ ಮಾತು ಮುತ್ತಿನ ರೀತಿ ಇರಬೇಕಾಗುತ್ತೆ. ಅದು ಇನ್ನೊಬ್ಬರಿಗೆ ಜ್ಞಾನದ ಬೆಳಕನ್ನು ತೋರಿಸಬೇಕಾಗುತ್ತೆ. ಒಬ್ಬ ಮಠಾಧಿಪತಿ ಇದ್ದಾನೆ, ಯಾಕೆ ಆತ ಮಠಕ್ಕೆ ಅಧಿಪತಿ, ತನಗೆ ತಾನು ಅಧಿಪತಿ ಆಗಿಲ್ಲದೆ ಇರೋದ್ರಿಂದ ಸ್ವಾಮಿ ಅಂತ ನಾನು ಕರೆಯೋದಿಲ್ಲ, ಮಠಾಧಿಪತಿ ಅಂತ ಕರಿತೀನಿ. ಆತ ತಮಗೆಲ್ಲರಿಗೂ ಗೊತ್ತು, ಎಲ್ಲರನ್ನು ಎಲ್ಲ ಸ್ವಾಮಿಗಳನ್ನು, ಇತರೆ ಸ್ವಾಮಿಗಳನ್ನು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈತಾ ಇರ್ತಾನೆ. ಅತ್ಯಂತ ನಿಕೃಷ್ಟ ಕನಿಷ್ಠ ಭಾಷೆಯಲ್ಲಿ ಆತ ಬೈಯೋದನ್ನು ನಾವು ಕೇಳಿದ್ದೀವಿ. ಹಾಗೆ ಜ್ಞಾನ ಇಲ್ಲದೆ ಇದ್ದಾಗ ಒಬ್ಬರು ಹೇಳಿದ್ದನ್ನು ಕೇಳಬೇಕು. ಶರಣರ ವಚನಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಆತ ಏನು ಮಾಡ್ತಾ ಇದ್ದಾನೆ ಅಂದರೆ, ಬಸವಣ್ಣನವರಿಗೆ ದಾರಿ ತಪ್ಪಿಸುವಂಥ ವಿಚಾರವನ್ನು ಜನರ ಮುಂದೆ ಇಡ್ತಾ ಹೋಗ್ತಾ ಇದ್ದಾನೆ. ಬಸವಣ್ಣನವರ ವಚನವನ್ನು ಹೇಳೋದು, ಬಸವಣ್ಣನವರ ವೇದಗಳನ್ನು ನಿರಾಕರಿಸಿಲ್ಲ ನೋಡ್ರಿ, ಬಸವಣ್ಣನವರು ಗುಡಿ ಸಂಸ್ಕೃತಿಯನ್ನು ನಿರಾಕರಿಸಿಲ್ಲ ನೋಡ್ರಿ ಅಂತ ಹೇಳೋದು. ಕೂಡಲ ಸಂಗಮ ದೇವ ಏನು ಹೇಳೋದು, ಕೂಡಲ ಸಂಗಮದಲ್ಲಿರುವ ಸ್ಥಾವರ ಲಿಂಗವನ್ನು ಕುರಿತು ಬಸವಣ್ಣವರು ಹೇಳಿದಾರಲ್ಲ, ಸುಳ್ಳು ಹೇಳೋದು. ಈ ರೀತಿಯಾಗಿ ತನಗೂ ಗೊತ್ತಿಲ್ಲ, ತನ್ನ ಸುತ್ತಲಿರುವ ಜನರಿಗೂ, ಪಾಪ ಮುಗ್ಧ ಜನರು ಅವರಿಗೂ ಗೊತ್ತಿಲ್ಲ, ಎಲ್ಲರನ್ನ ದಾರಿ ತಪ್ಪಿಸುವಂಥ ಕೆಲಸ, ತಾನೂ ದಾರಿ ತಪ್ಪಿ ಇತರರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ನಾವು ಮಾಡಬಾರದು. ಬರೀ ನಂಬಿಕೆ ಇಲ್ಲದೆ ಬಸವ ಶರಣರು ಏನು ಹೇಳಿದ್ದಾರೆ ಅದನ್ನು ಅಚ್ಚುಕಟ್ಟಾಗಿ ನಂಬಬೇಕು. ಕಾಡಸಿದ್ದೇಶ್ವರ ಶರಣರು ಏನು ಹೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅರಿಯಬೇಕು. ಆ ಕಾಡಸಿದ್ದೇಶ್ವರರು ಹೇಳಿದ್ದನ್ನು ಬಿಟ್ಟು ತಾನು ಕಾಡಿನೊಳಗೆ ಹೋಗಿ ಕೂತ್ಕೊಂಡು ಇಲ್ಲದ ಆಟವನ್ನು ಆಡಿದರೆ, ಇಲ್ಲದ ಆಟ ಅಂತಂದರೆ ಆತ ಆಡ್ತಾ ಇರುವಂಥ ರೀತಿಯಾಗಿ ಏನಾಗುತ್ತೆ ಅಂದರೆ ಅದು ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಅಂತ ಬಸವಣ್ಣನವರು ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ ಮುಂದೆ ಒಂದು ದಿನ. ಮುಂದೆ ಈ ವಚನ ಹೀಗಿದೆ: ಬಿಡದೆ ಬಾಗಿಲ ಎಂಜಿಲ ಕಾಯ್ದಿಪ್ಪೆನು, ಕಿಂಕರರ ಮನೆಯಲ್ಲಿ ಕಿಂಕಿಲನು ಆನು ಹಾರುತ್ತಿಪ್ಪೆನು, ನಮ್ಮ ಕೂಡಲ ಸಂಗನ ಶರಣರ ಒಕ್ಕುದ ಮಿಕ್ಕುದ ಉಂಬ ಕಿಂಕರ ನಾನು. ಯಾವ ರೀತಿ ನಾವು ಕಿಂಕರತ್ವವನ್ನು ಹೊಂದಿರಬೇಕಂತೆ ಜೀವನದಲ್ಲಿ ಅಂತಂದರೆ ಈ ರೀತಿಯಾಗಿ ಹೇಳ್ತಾರೆ ನೋಡಿ ಗುರು ಬಸವಣ್ಣನವರು. ಬಿಡದೆ ಬಾಗಿಲ ಎಂಜಲ ಕಾಯ್ದಿಪ್ಪೆನು, ನಾನು ಅವರು ಎಂಜಲ ಕಾಯ್ದಿಪ್ಪದಂದರೆ ಇಲ್ಲಿ ಶರಣರಲ್ಲಿ ಎಂಜಲನ್ನು ಇದು ವಿಚಾರಣೆ ಬರೋದಿಲ್ಲ, ಎಲ್ಲವೂ ಕೂಡ ಪ್ರಸಾದಮಯ. ಹಾಗಿರಬೇಕಾದ್ರೆ ಎಂಜಲ ಕಾಯ್ದಿಪ್ಪೆನು ಅಂದರೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಅವ್ರು ಹೇಳೋದು ಅದನ್ನು ಕಾಯ್ತಾ ಇದ್ದೀನಿ ನಾನು ಅಂತ. ಬಾಯಿಂದ ಬರುವುದು ಎಂಜಲು ಅಂದರೆ ಅದು ಪ್ರಸಾದ ಅಂತ. ಎಂಜಲು ಅನ್ನೋದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ಶರಣರ ವಿಚಾರದಲ್ಲಿ. ಹಾಗಾಗಿ ಎಂಜಲ ಕಾಯ್ದಿಪ್ಪೇನು ಅಂದರೆ ಅವರ ಪ್ರಸಾದ ವಾಣಿಗೋಸ್ಕರ ನಾನು ಬಾಗಿಲಲ್ಲಿ ಕಾಯ್ತಾ ಇರಬೇಕಂತೆ. ಶಿಷ್ಯನಾದಂಥವನು, ಕಲಿಯಬೇಕಾದಂಥವನು, ಶಿಷ್ಯ ಗುರು ಅನ್ನೋ ಭೇದ ಇಲ್ಲ ಇಲ್ಲಿ ಶರಣರ ಪರಂಪರೆಯಲ್ಲಿ. ಕಲಿಯಬೇಕು ಅನ್ನುವಂಥ ಒಬ್ಬ ವ್ಯಕ್ತಿ ಜ್ಞಾನಿಯ ಮನೆಯ ಬಾಗಿಲನ್ನು ಆ ರೀತಿ ಕಾಯ್ತಾ ಇರಬೇಕಂತೆ. ಯಾಕೆ ಅಂದರೆ ಅವ್ರು ಏನು ಹೇಳ್ತಾರೆ ಜ್ಞಾನವನ್ನು ತಿಳ್ಕೊಳ್ಳೋಣ ಅನ್ನುವ ರೀತಿಯಲ್ಲಿ ಇದ್ದಾಗ ಮಾತ್ರ ನಮಗೆ ಜ್ಞಾನ ಒಳಗಡೆ ಹೋಗುತ್ತೆ. ಇಲ್ಲದಿದ್ದರೆ ಅಹಂಕಾರ, ಆ ಮಠಾಧಿಪತಿ ಬೀಗ್ತಾ ಇದ್ದಾನಲ್ಲ, ನನ್ನ ಬಿಟ್ಟರೆ ಇವನಿಗೆ ಹೇಳೋರು ಯಾರು ಇಲ್ಲ ಅಂತೇಳಿ ಹೇಳ್ತಾನಲ್ಲ, ಹಾಗೆ ಅಹಂಕಾರದಿಂದ ಬೀಗುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಪ್ರಸಾದದ ಸ್ಥಿತಿ ಭಾವ ನಮ್ಮಲ್ಲಿ ಬರೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಬಿಡದೆ ಬಾಗಿಲ ಎಂಜಲ ಕಾಯ್ದಿಪ್ಪೇನು. ಶರಣರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಕಾಯಬೇಕು, ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಯಾವ ರೀತಿಯಾದಂಥ ಭಾವ ಇರಬೇಕಂತೆ ಅದಕ್ಕೆ ಅಂದರೆ, ಆ ರೀತಿ ಆಗಬೇಕು ಅಂದರೆ ಕಿಂಕರರ ಮನೆಯಲ್ಲಿ ಕಿಂಕಿಲವನು ಆನು ಹಾರುತ್ತಿಪ್ಪೆನು. ಕಿಂಕರನು
ಅಂದರೆ ನಾನು ಕಿಂಕರನಾಗಿ ಕಿಂಕರನ ಮನೆಯಲ್ಲಿ, ಅಂದರೆ ಸದ್ಭಕ್ತರ ಮನೆಯಲ್ಲಿ, ಭಕ್ತರೆಲ್ಲ ಕಿಂಕರರಾಗೇ ಇರ್ತಾರಲ್ವ, ಅದಕ್ಕೆ ಹೇಳ್ತಾ ಇದ್ದಾರೆ ಕಿಂಕರನು ಕಿಂಕರರ ಮನೆಯಲ್ಲಿ ಕಿಂಕಿಲನವನ್ನು ಆರುತಿಪ್ಪನು. ಕಿಂಕಿಲನಾಗಿ ಇರಬೇಕಂತೆ. ಕಿಂಕಿಲ ಅಂದರೆ ಅತ್ಯಂತ ವಿನೀತ ಭಾವ, ಮೃದು ಭಾಷೆ, ಅವುಗಳನ್ನು ಅಳವಡಿಸಿಕೊಂಡು ಅವ್ರು ಏನು ಹೇಳ್ತಾರೆ ಕೇಳೋಣ ನಾನು ಅನ್ನೋ ಒಂದು ವಿಚಾರವನ್ನು ಆ ವಿಚಾರಗಳಿಗೋಸ್ಕರ ಕಾಯ್ತಾ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಕೂಡಲ ಸಂಗನ ಶರಣರ ಒಕ್ಕುದ ಮಿಕ್ಕುದನೆಂಬ ಕಿಂಕರ ನಾನು. ನಿಮ್ಮ ಶರಣರು ಏನು ಕೊಡ್ತಾರೆ ಭಾಷೆ ಪ್ರಸಾದವನ್ನು, ಆ ಪ್ರಸಾದಕ್ಕೋಸ್ಕರ ಕಾಯ್ತಾ ಇರುವ ಕಿಂಕರ ನಾನು. ಆ ಕಿಂಕರತ್ವ ಇಲ್ಲದಿದ್ದರೆ ನಾವು ಶಂಕರ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ಶಂಕರ ಆಗಬಹುದು. ಯಾವಾಗ ಅಂದರೆ ಮೊದಲು ಕಿಂಕರನಾಗಬೇಕು. ಕಿಂಕರನಾಗದೆ ಶಂಕರನಾಗಲಾಗದು ಅಂತ ಗುರು ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಅಂಥ ಕಿಂಕರತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಇವೆಲ್ಲವೂ ಭೃತ್ಯಾಚಾರ. ಒಬ್ಬ ವ್ಯಕ್ತಿ ಯಾವ ರೀತಿ ಭೃತ್ಯನಾಗಿ ಇದ್ದಾಗ ತಾನು ಪ್ರಸಾದದ ಸ್ವರೂಪದಲ್ಲಿ ಅವರ ವಿಚಾರಗಳನ್ನು ಗ್ರಹಿಸ್ತಾ ಹೋಗಬಹುದು, ತನ್ನ ಜೀವನವನ್ನು ಪ್ರಸನ್ನಮಯ ಮಾಡಿಕೊಳ್ಳಬಹುದು ಅನ್ನುವುದು ಈ ವಚನಗಳಲ್ಲಿ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಮುಂದಿನ ವಚನ ಈ ರೀತಿ ಇದೆ. ತೊತ್ತಿಂಗೇಕೆ ಲಕ್ಷಣ, ಬಂಟಂಗೇಕೆ ಆಚಾರ, ಆಗಮವೇಕೆ ಡಿಂಗರಿಗಂಗೆ, ಒಕ್ಕುದನುಂಬವಂಗಯ್ಯ ಕೂಡಲ ಸಂಗಮ ದೇವ, ನಿಮ್ಮ ನಂಬುವುದು ಆಚಾರವಯ್ಯ. ಹೇಳ್ತಾರೆ ನೋಡಿ ಇಲ್ಲಿ. ತೊತ್ತಿಂಗೇಕೆ ಲಕ್ಷಣ, ತೊತ್ತು ಅಂದರೆ ಆಳು, ಆಳಿಂಗೇಕೆ ಲಕ್ಷಣ. ಈಗ ಆಳು ತಾನು ಬಂದಿರೋದು ಅಲ್ಲಿ ಅಂದರೆ ಒಬ್ಬ ಸೇವಕ ಏನು, ಒಬ್ಬ ರಾಜ ಅಥವಾ ಒಬ್ಬ ಶ್ರೀಮಂತನ ಮನೆಯಲ್ಲಿ ಆತ ಕೆಲಸಕ್ಕಿದ್ದಾನೆ. ರಾಜನ ಅರಮನೆಯಲ್ಲಿ ಕೆಲಸಕ್ಕಿದ್ದ ಹಿಂದಿನ ಕಾಲದಲ್ಲಿ. ಆ ಶ್ರೀಮಂತನ ಮನೆಯಲ್ಲೇ ಕೆಲಸಕ್ಕಿದ್ದಾನೆ ಅಂದರೆ ಅವನು ಸಂಬಳವನ್ನು ಕೊಡ್ತಾನೆ, ಆ ಸಂಬಳಕ್ಕೆ ಇವನು ಕೆಲಸ ಮಾಡಬೇಕು. ಇವನು ಚೆನ್ನಾಗಿ ಏನೋ ಮೇಕಪ್ ಮಾಡಿಕೊಂಡು ಅಥವಾ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ತಿರುಗಾಡ್ಕೊಂಡು ಕೆಲಸ ಮಾಡ್ದಂಗೆ ಇದ್ದರೆ ತೊತ್ತಿಂಗೇಕೆ ಲಕ್ಷಣ ತಾನು ಚೆನ್ನಾಗಿ ಕಾಣಬೇಕು, ಹಾಗಿರಬೇಕು, ಹೀಗಿರಬೇಕು. ಅಲ್ಲಿ ರಾಜನ ಅವನು ಕೊಟ್ಟ ಕೆಲಸವನ್ನು ನಿರ್ವಹಿಸುವುದಷ್ಟೇ ಇವನ ಕೆಲಸ. ಏನು ಕೆಲಸವನ್ನು ಕೊಟ್ಟಿರ್ತಾನೆ ಸಂಬಳಕ್ಕೆ, ಆ ಸಂಬಳಕ್ಕೆ ಸರಿಯಾಗಿ ಕೆಲಸವನ್ನು ನಿರ್ವಹಿಸಬೇಕಾದ ಇವನ ಕೆಲಸ. ಅದು ಬಿಟ್ಟು ಬೇರೆ ಏನೇನಕ್ಕೋ ಲಕ್ಷಣ, ನಾನು ಹಿಂಗಿರಬೇಕು ಅಂತ ಓಡಾಡ್ಕೊಂಡಿದ್ರೆ ನೀನು ಹೊರಗಡೆ ಹೆಂಗಾರು ಇರು, ಅವನ ಹತ್ರ ಸಂಬಳವನ್ನು ತಗೊಳ್ತಾ ಇದೆಯಾ, ಅದಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಬೇರೆ ರೀತಿಯ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳುವುದು. ಬಂಟಂಗೇಕೆ ಆಚಾರ, ಬಂಟ ಅಂದರೂ ಸೇವಕನೇ, ಅವನ ರಕ್ಷಣೆಗೆ ಅಂಗರಕ್ಷಣೆಗೆ ಇರುವಂಥ ಅವನಿಗೇಕೆ ಆಚಾರ ಅಂದರೆ ತಾನು ಯಾವ ನಿರ್ಧಾರವನ್ನು ಮಾಡಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ರಾಜ ಹೇಳಿದ್ದನ್ನು ಅಥವಾ ತನ್ನ ಮಾಲೀಕ ಹೇಳಿದ್ದನ್ನು ಕೇಳುವುದಷ್ಟೇ ಅವನ ಕೆಲಸ ಅಲ್ವಾ. ಇಲ್ಲದೇ ಇರೋದು ಮತ್ತೆ ಹೊಸ ವಿಚಾರಗಳನ್ನು ತಂದು ಅಲ್ಲಿ ಏನೇನೋ ಅಲ್ಲಿ ಅವನ ಮಾಲೀಕನ ಜೊತೆಗೆ ವಿಚಾರವನ್ನು ಮಾಡ್ಕೊಳ್ಳೋದು, ಅವನ ಮಾಲೀಕ ಏನು ಹೇಳ್ತಾನೋ ಅದನ್ನು ಮಾಡುವಂಥದ್ದು ತನ್ನ ಕೆಲಸ. ಅದು ಬಿಟ್ಟು ಬೇರೆ ಅನಪೇಕ್ಷಿತವಾದಂಥ ವಿಚಾರಗಳನ್ನು ಇಲ್ಲಿ ಮೂಗು ತೋರಿಸುವಂಥದ್ದಲ್ಲ. ಆಗಮವೇಕೆ ಡಿಂಗರಿಗಂಗೆ, ಸೇವಕ ಡಿಂಗರಿಗ. ಆಗಮ ಡಿಂಗರಿಗ ಅಂದರೆ ಭಕ್ತಿ ಇಲ್ಲದ ಬಡವ ನಾನಯ್ಯ ಅಂತ ಹೇಳ್ತಾರಲ್ಲ, ಅಂಥ ವ್ಯಕ್ತಿಗೆ ಆಗಮವನ್ನು ತೆಗೆದುಕೊಂಡು ಏನು ಮಾಡ್ತೀಯ? ಯಾವ ಶಿವಾಗಮಗಳು, ವೈಷ್ಣವಾಗಮಗಳು, ಎಷ್ಟು ಆಗಮಗಳು ಬರ್ತಾವಲ್ಲ, 28 ಆಗಮಗಳು ತಗೊಂಡು ಏನು ಮಾಡ್ತೀಯ? ಯಾರಲ್ಲಿ ಏನು ಹುರುಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನು ಮಾಡಬೇಕು ಅಂತ ಹೇಳ್ತಾರೆ, ಕೊನೆಗೆ ಸೊಲ್ಯೂಷನ್ ಹೇಳ್ತಾರೆ. ಅದಕ್ಕೆ ಒಕ್ಕುದನು ಉಂಬುವಂಗೆ, ನಾನು ಕೇವಲ ಸೇವಕ, ಈ ಸೃಷ್ಟಿಯಲ್ಲಿ ನಾನೊಬ್ಬ ಕೇವಲ ಸೇವಕ. ಈ ಸೇವಕನಿಗೆ ಇವೆಲ್ಲ ಯಾಕೆ ಬೇಕು? ಲಕ್ಷಣವಾಗಿ ಆಮೇಲೆ ಅದು ಏನೇನೋ ಮಾಡ್ಕೊಳ್ಳೋದು, ಇಲ್ಲದಕ್ಕೆ ಮೂಗು ತೋರಿಸೋವಂಥ ವಿಚಾರಗಳು, ಇವೆಲ್ಲ ಅವಶ್ಯಕತೆ ಇಲ್ಲ. ಯಾಕೆ? ನಾನು ಒಕ್ಕುದನು ಉಂಬವನು, ಪ್ರಸಾದದ ಸ್ವರೂಪದಲ್ಲಿ ಸ್ವೀಕಾರ ಮಾಡಿ ಉಣ್ಣುವಂಥವನಿಗೆ ಅನವಶ್ಯಕವಾಗಿ ಬೇರೆ ಯಾವುದು ಬೇಕಿಲ್ಲ. ಮುಂದೆ ಹೇಳ್ತಾರೆ, ಕೂಡಲ ಸಂಗಮ ದೇವ, ನಿಮ್ಮ ನಂಬುವುದು ಆಚಾರವಯ್ಯ. ಯಾವುದು ಆಚಾರ ಅಂತ ಹೇಳ್ತಾರೆ ಅಂದರೆ, ನಾನು ಹೆಂಗಿರಬೇಕು ಅಂದರೆ, ನಿಮ್ಮ ನಂಬುವುದು ಆಚಾರವಯ್ಯ. ನಿಮ್ಮ ನಂಬುವುದು ಅಂದರೆ ಅಂತಃಕರಣ ಪೂರಿತವಾಗಿ, ತನ್ನ ಅಂತಃಕರಣ ಶುದ್ಧಾಂತಃಕರಣವಾಗಿ, ಆ ಅಂತಃಕರಣಗಳು ಹೇಳಿದ ರೀತಿಯಲ್ಲಿ, ಅಂದರೆ ಚಿತ್ತ, ಮನ, ಬುದ್ಧಿ, ಅಹಂಕಾರ ಅಂತ ಅಂತಃಕರಣಗಳಿದ್ದಾವಲ್ಲ, ಇವೆಲ್ಲವೂ ಕೂಡ ಚಿತ್ತ ಸುಚಿತ್ತವಾಗಿ, ಬುದ್ಧಿ ಸುಬುದ್ಧಿಯಾಗಿ, ಮನ ಸುಮನವಾಗಿ, ಅಹಂಕಾರ ನಿರಹಂಕಾರವಾಗಿ
ಬದುಕಿ ಅದು ಆಗಲಿಕ್ಕೆ ಏನು ಬೇಕೋ ಆ ರೀತಿ ಬದುಕುವುದು, ಸುಮನವಾಗಲಿಕ್ಕೆ, ಚಿತ್ತ ಸುಚಿತ್ತವಾಗಲಿಕ್ಕೆ ಯಾವ ರೀತಿ ನಾವು ಬದುಕಬೇಕು ಅಂದರೆ ಒಳ್ಳೆಯವರ ಒಡನಾಟದಲ್ಲಿರಬೇಕು, ಅನುಭಾವಿಗಳ ಜ್ಞಾನಿಗಳ ಒಡನಾಟದಲ್ಲಿರಬೇಕು, ಅವರು ಹೇಳಿದಂತೆ ಕೇಳಬೇಕು, ಅವರ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು. ಆಗ ಮಾತ್ರ ಇವೆಲ್ಲ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಕೆಲವು ವ್ಯಕ್ತಿಗಳು ಮೆರೀತಾ ಇದ್ದಾರಲ್ಲ, ಬಸವಣ್ಣನವರ ವಚನಗಳನ್ನು ಹೇಳ್ತಾ ಬಸವಣ್ಣನವರ ವಿರುದ್ಧವಾಗಿ ಪ್ರವಚನಗಳನ್ನು ಮಾಡಿಕೊಂಡು ತಿರುಗ್ತಾ ಇದ್ದಾರಲ್ಲ, ಅಂಥ ಒಂದು ಕೆಟ್ಟ ಸ್ಥಿತಿಗೆ ನಾವು ತಲುಪಿಬಿಡ್ತೀವಿ. ಅದಕ್ಕೆ ಹೇಳ್ತಾರೆ ತೊತ್ತಿಂಗೇಕೆ ಲಕ್ಷಣ. ಶರಣರ ವಚನಗಳಲ್ಲಿ ಏನು ಹೇಳಿದ್ದಾರೆ ಆ ರೀತಿಯಾಗಿ ಬದುಕಬೇಕು. ಅದು ಬಿಟ್ಟು ವಚನಗಳಿಗೆ ವಿರುದ್ಧವಾಗಿ ವಚನಗಳನ್ನೇ ಉಲ್ಲೇಖ ಮಾಡ್ತಾ ಬದುಕು ಇದ್ದರೆ ಅದು ಸಾರ್ಥಕವಾದ ಬದುಕು ಅಲ್ಲ ಅನ್ನೋದು. ಇಂದಿನ ಈ ಸಂಚಿಕೆಯ ಕೊನೆಯ ವಚನ ಮತ್ತೆ ಅದೇ ಬರ್ತಾ ಇದೆ. ತೊತ್ತಿಂಗೇಕೆ ಲಕ್ಷಣವೇ, ತೊತ್ತಿಂಗೆ ಲಕ್ಷಣವೇ ಕಯ್ಯ ಅಂತ ಹೇಳ್ತಾ ಇದ್ದಾರೆ. ತೊತ್ತು ಆಳು, ಸೇವಕ. ಸೇವಕನಿಗೆ ತಾನು ಯಾವ ಕೆಲಸವನ್ನು ಮಾಡ್ತಾ ಇದ್ದೇನೋ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದಷ್ಟೇ ಅವನ ಲಕ್ಷಣ. ಅದು ಬಿಟ್ಟು ಬೇರೆ ಲಕ್ಷಣ ಯಾಕೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ತಾನು ತೆಗೆದುಕೊಳ್ಳುತ್ತಿರುವ ಕೂಲಿಗೆ ಸರಿಯಾಗಿ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಅನವಶ್ಯಕವಾದ ಅನಗತ್ಯವಾದ ವಿಚಾರಗಳು ಸಲ್ಲ. ಅವರೊಕ್ಕುದ ನುಂಡು ಮಿಕ್ಕುದ ಕಾಯ್ದಿಪ್ಪುದು. ಅವರೇನು ಕೆಲಸವನ್ನು ಕೊಟ್ಟಿದ್ದಾರೆ, ಅವರೊಕ್ಕುದ ಉಂಡು, ಅವರೇನು ಕೆಲಸವನ್ನು ಕೊಟ್ಟಿದ್ದಾರೆ, ಏನೋ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಅದನ್ನು ಉಂಡು, ಅಂದರೆ ಸಂಬಳವನ್ನು ಅಥವಾ ಆಹಾರವನ್ನು ಏನೇ ಇರಲಿ ಅವರು ಕೊಟ್ಟದ್ದನ್ನು ಉಂಡು ಮಿಕ್ಕುದ ಕಾಯ್ದಿಪ್ಪುದು, ತನ್ನ ಕೆಲಸವನ್ನು ನಿಯತ್ತಾಗಿ ಮಾಡಬೇಕು. ಸಾರೆ ಹೊರಸೇಕೆ ಅಂದರೆ, ಸಾರೆ ಅಂದರೆ ಸಾರ ಅಂದರೆ ಹತ್ತಿರ, ಸಾಹುಕಾರ ಅಥವಾ ಅವನ ಓನರ್ ಅಂತ ಕರಿತೀವಲ್ಲ, ಏನು ಉದ್ಯೋಗದಾತ, ಅವರ ಜೊತೆ ಸಾರೆ ಹೊರಸೇಕೆ, ಅವರ ಜೊತೆ ಅವರಲ್ಲಿ ತಪ್ಪನ್ನು ಹುಡುಕೋದೇ ಆಗಲಿ, ಅವರ ಜೊತೆ ಅತಿಯಾದ ವಿಶ್ವಾಸವೇ ಆಗಲಿ, ಅವರ ಜೊತೆ ಸರಸವೇ ಆಗಲಿ, ಇವು ಯಾಕೆ ಅಂತ ಕೇಳ್ತಾ ಇದ್ದೇವೆ. ಸಾರೆ ಹೊರಸೇಕೆ, ಅವರ ಜೊತೆ ಸರಸ ಅಥವಾ ವಿರಸ ಯಾಕೆ? ಅವರು ಕೊಟ್ಟಿದ್ದನ್ನು ಸರಿಯಾಗಿ ಮಾಡುವುದಷ್ಟೇ ನನ್ನ ಕೆಲಸ. ಮತ್ತೆ ಮಾರುತ್ತರವೇಕೆ, ತಿರುಗಿ ತಿರುಗಿ ಮಾತನಾಡುವುದು. ಮಾರುತ್ತರವೇಕೆ, ಯಾಕೆಂದರೆ ಕೆಲಸಕ್ಕೆ ಇರುವುದು, ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾನು ಆಳು, ಈ ಸಮಾಜದಲ್ಲಿ ನಾನು ಆಳು. ಈ ಸಮಾಜ ಸೃಷ್ಟಿ, ಶಿವನ ಒಂದು ಸೃಷ್ಟಿ. ಈ ಸೃಷ್ಟಿಯಲ್ಲಿ ನಾನು ಒಬ್ಬ ಇಲ್ಲಿ ಮರಳು ಕಾಳಿನ ರೀತಿ, ಅಷ್ಟು ಒಂದು ಮರಳು ಕಣ ಎಷ್ಟಿರುತ್ತೋ ಅಷ್ಟು ಮಾತ್ರ ನನ್ನ ಇಲ್ಲಿ ನನ್ನ ಇರುವಿಕೆ. ಅಷ್ಟು ಇರಬೇಕಾದ್ರೆ ನಾನು ಇಡೀ ವ್ಯವಸ್ಥೆಯನ್ನು ಕುರಿತು ಮಾತನಾಡಿದರೆ ಏನು ಪ್ರಯೋಜನ? ನಾನು ಸರಿಯಾಗಿ ಬದುಕುವುದು ಇಲ್ಲಿ ನನಗೆ ಬೇಕಾಗಿರುವುದು. ಅದು ಬಿಟ್ಟು ನಾವು ಇಲ್ಲದ ಸಲ್ಲದಲ್ಲ ವಿಚಾರಗಳನ್ನು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ? ಮಾರುತ್ತರವೇಕೆ, ಕೂಡಲ ಸಂಗನ ಶರಣರೊಡನೆ ಇದಿರುತ್ತರವೇಕೆ ಸಿಂಬಕಂಗೆ. ಕೂಡಲ ಸಂಗನ ಶರಣರೊಡನೆ ಅಂದರೆ ಜ್ಞಾನಿಗಳೊಡನೆ, ಅನುಭಾವಿಗಳೊಡನೆ ಮಾರುತ್ತರವೇಕೆ. ಅವರಿಗೆ ಹೇಳಿದ್ದಕ್ಕೆಲ್ಲ ಪ್ರತಿಯಾಗಿ ಬರೀ ಮಾರುತ್ತರವನ್ನು ಕೊಡ್ತಾ ಹೋದರೆ, ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ, ಯಾವುದು ನಂಬಿಕೆ ಇಲ್ಲ, ಬರೀ ಅಪನಂಬಿಕೆಗಳು, ಎಲ್ಲ ವಿಚಾರಗಳಲ್ಲೂ ಅಪನಂಬಿಕೆಗಳು. ಹೀಗೆ ಅಪನಂಬಿಕೆಗಳಲ್ಲೇ ನಾವು ಮುಳುಗಿದ್ರೆ ನಮಗೆ ನಂಬಿಕೆ ಯಾವುದರಲ್ಲಿ ಬರಬೇಕು? ಇಲ್ಲ, ನಮಗೆ ವೈಯಕ್ತಿಕವಾಗಿ ಅಂಥ ಶಕ್ತಿ ಇತ್ತು ಅಂದರೆ ಬಸವಣ್ಣವ್ರ ಥರ ಅವರು ತಮ್ಮ ತಂದೆ ತಾಯಿ ಹೇಳಿದಂಥ ವಿಚಾರಗಳನ್ನು ಪ್ರಶ್ನೆ ಮಾಡಿ ಹೊರಬಂದರು. ಯಾಕೆಂದರೆ ಅವರಿಗೆ ಸತ್ಯದ ನಿಲುವು ಗೊತ್ತಿತ್ತು. ಸತ್ಯದ ನಿಲುವು ಗೊತ್ತಿದ್ದರಿಂದ ಇನ್ನೂ ಅದನ್ನು ಪುಟಕ್ಕಿಟ್ಟು ಅವರು ಬೆಳೆದರು. ಆ ರೀತಿ ಮಾಡ್ಕೊಳ್ಳೋ ಒಂದು ಆ ಸತ್ಯದ ನಿಲುವು ಇದ್ದರೆ ಮಾಡ್ಕೋಬಹುದು. ನಮಗೆ ಏನೂ ಗೊತ್ತಿಲ್ಲ, ಅಜ್ಞಾನದ ಪರಾಕಾಷ್ಠೆಯಲ್ಲಿ ನಾವು ಮುಳುಗಿದ್ದೀವಿ. ಸತ್ಯವನ್ನೇ ಪ್ರಶ್ನೆ ಮಾಡ್ತಾ ಹೋಗ್ತೀವಿ, ಜ್ಞಾನಿಗಳು ಹೇಳಿದ್ದನ್ನೇ ಪ್ರಶ್ನೆ ಮಾಡ್ತಾ ಹೋಗ್ತೀವಿ. ಹಾಗಿದ್ದರೆ ನಾವು ಏನನ್ನು ಸಾಧನೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಗುರುಬಸವಣ್ಣನವರು ಈ ವಚನಗಳಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಭಕ್ತನ ಪ್ರಸಾದಿ ಸ್ಥಳ ಅಂದರೆ, ಭಕ್ತಿ ಅಂದರೆ ಸಾಧನೆಯನ್ನು ಮಾಡುವ ಹೆಜ್ಜೆಯಲ್ಲಿ ಆ ದಿಕ್ಕಿನಲ್ಲಿ ಹೋಗ್ತಾ ಇರುವಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬೇಕು ಅಂದರೆ, ತಾನು ಎಚ್ಚರಿಕೆಯಿಂದ ಅನವಶ್ಯಕವಾಗಿ ಅನಗತ್ಯವಾಗಿ ಗೊಂದಲಗಳನ್ನು ಉಂಟು ಮಾಡಿಕೊಳ್ಳದೆ ಜ್ಞಾನಿಗಳು ಕೊಡುವ ವಿಚಾರವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ತನ್ನ ಜೀವನದಲ್ಲಿ ಆ ಹೆಜ್ಜೆಗಳನ್ನು ಇಡ್ತಾ ಹೋದರೆ ಮೆಲ್ಲ ಮೆಲ್ಲಗೆ ತಾನು ಆ ಒಂದು
ಶಿಖರದ ತುದಿಯನ್ನು, ಸಾಧನೆಯ ಶಿಖರದ ತುದಿಯನ್ನು ತಲುಪುವುದರಲ್ಲೇ ಸಂಶಯ ಇಲ್ಲ ಅನ್ನುವುದು ಈ ವಚನಗಳು ಒಂದು ಸಾರಾಂಶ ಅಂತ ನನ್ನ ಒಂದು ಅನಿಸಿಕೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.